ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಎವ್ರಿಬಡಿ. ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 7ನೇ ತರಗತಿ ಹಾಗೂ 10ನೇ ತರಗತಿಯ ವಿಜ್ಞಾನ ತರಗತಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಇನ್ನು ಹಲವಾರು ವಿಡಿಯೋಗಳನ್ನು ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಅಪ್ಲೋಡ್ ಮಾಡ್ತೀವಿ. ಕೆಲವೊಂದು ಪದವಿ ವಿದ್ಯಾರ್ಥಿಗಳು ಏನು ಕೇಳಿದ್ರಪ್ಪ ಅಂದರೆ, ಸರ್ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ದಯವಿಟ್ಟು ಯಾವುದಾದ್ರೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಮ್ಮ ಭಾಗದ ಅಭ್ಯರ್ಥಿಗಳಿಗೆ ಏನಾಗ್ತೈತೆ ಅದು ಅನುಕೂಲ ಆಗ್ತೈತಿ ಅಂತ ಹೇಳಿದರು. ಅದೇ ರೀತಿ ನಾವು ಓದಬೇಕಾದ್ರೆ ಯಾವುದೇ ರೀತಿ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಏನಂದ್ರೆ ಗೊತ್ತಿದ್ದಿಲ್ಲ, ಯಾವ ರೀತಿ ತಯಾರಾಗಬೇಕು ಅಂತ ಗೊತ್ತಿದ್ದಿಲ್ಲ. ಅದೇ ರೀತಿ ಯಾವ ಪುಸ್ತಕಗಳನ್ನು ಓದಿದ್ರೆ ಯಾವ ಪರೀಕ್ಷೆಯನ್ನು ಪಾಸ್ ಆಗಬೇಕು ಅನ್ನೋದು ಕೂಡ ನಮಗೆ ಗೊತ್ತಿದ್ದಿಲ್ಲ. ಅದೇ ರೀತಿ ಬಟ್ ಈಗಿನ ದಿನಮಾನಗಳಲ್ಲಿ ಏನಪ್ಪಾ ಅಂದರೆ, ಹಲವಾರು ಅಭ್ಯರ್ಥಿಗಳು ನಮ್ಮ ಭಾಗದಿಂದ ಗ್ರಾಮೀಣ ಭಾಗದಲ್ಲಿ ಪಾಸ್ ಆಗ್ತಾ ಇದ್ದಾರೆ. ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮಗೆ ರೀಸೆಂಟ್ ಆಗಿ ಯಲಬುರ್ಗಾದಿಂದ KS ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 7 ಜನ ಅಭ್ಯರ್ಥಿಗಳು ಈಗಾಗಲೇ ಪಾಸ್ ಆಗಿದ್ದಾರೆ. ಇದೊಂದು ಉತ್ತಮವಾದ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಏನು ಪದವಿ ವಿದ್ಯಾರ್ಥಿಗಳು ಏನಿದ್ದೀರಾ, ಅದೇ ರೀತಿ ದ್ವಿತೀಯ PUC ವಿದ್ಯಾರ್ಥಿಗಳು ಕೂಡ ಏನಿದ್ದೀರಾ, ಅವರು ಇವಾಗಿನಿಂದಲೇ ಏನು ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಪ್ರಿಪೇರ್ ಆಗಬೇಕು. ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಅನೇಕ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇಲ್ಲ. ಏನಪ್ಪಾ ಅಂದರೆ, ಒಂದ್ಸರಿ ಒಬ್ಬ ಪ್ರೊಫೆಸರ್ ನಾವು ವಿಚಾರಣೆ ಮಾಡಿದಾಗ ಪ್ರೊಫೆಸರ್ ಏನು ಹೇಳಿದ್ರಪ್ಪ ಅಂದರೆ, UP ಮತ್ತೆ ಆ ಭಾಗದಲ್ಲಿ ದ್ವಿತೀಯ PUC ಮತ್ತು ಪದವಿ ಏನು ಓದ್ತಿರ್ಬೇಕಾದ್ರೆ ಅವಾಗಲೇ ಏನು ಮಾಡ್ತಾರೆ ಅಂದರೆ, ಅವರು ತಯಾರನ್ನ ನಡೆಸಿರ್ತಾರೆ. UPSC ಅಥವಾ KPSC ಆ ಭಾಗದಲ್ಲಿ ಏನು ಬರುತ್ತೆ ಎಕ್ಸಾಮ್ಗಳನ್ನ ಪ್ರಿಪೇರ್ ಆಗ್ತಾ ಇರ್ತಾರೆ. ಆ ರೀತಿ ಏನು ದ್ವಿತೀಯ PUC ಅಥವಾ ಪದವಿ ಮಟ್ಟದಲ್ಲಿ ಏನು ವಿದ್ಯಾರ್ಥಿಗಳು ತಯಾರಾಗ್ತಾರೆ, ಆ ಪರೀಕ್ಷಾ ತಯಾರಿ ಮಾಡ್ಕೊಂತ ಏನು ಮಾಡ್ತಿರ್ತಾರೆ, ಏನು ಪದವಿ ಮಟ್ಟದ ಪರೀಕ್ಷೆಗಳು ಮುಗಿದ ತಕ್ಷಣನೇ ಕೂಡ ಏನು ಮಾಡ್ತಾರೆ, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿ ಆಗ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಾಗಿ ಸಕ್ಸಸ್ ಅನ್ನ ಕಾಣ್ತಾರೆ. ಅದೇ ರೀತಿ ನಮ್ಮ ಭಾಗದ ವಿದ್ಯಾರ್ಥಿಗಳನ್ನು ಕೂಡ ಸಕ್ಸಸ್ ಆಗಲಿ ಅಂತೇಳಿ ನಾವು ಆ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಭಾಗದ ವಿದ್ಯಾರ್ಥಿಗಳು ಇದರಿಂದ ದಯವಿಟ್ಟು ಅನುಕೂಲವನ್ನ ಪಡೀರಿ. ಯಾವುದೇ ಡೌಟ್ಸ್ ಇದ್ರೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ನಾನು ಮುಂದಿನ ದಿನಮಾನಗಳಲ್ಲಿ ಆ ಕಮೆಂಟ್ಸ್ ಗಳಿಗೆ ನಾನು ಉತ್ತರವನ್ನು ನಿಮಗೆ ನೀಡ್ತೇನೆ. ಈ ನೀವೇನು ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಈ ಬಲಭಾಗದಲ್ಲಿ ನೋಡ್ತಕ್ಕಂತಹ PDF ಫೈಲ್ ಅಥವಾ PPT ಫೈಲ್ ಏನ್ ಕಾಣ್ತಾ ಇದೆ, ಇದು ವಿಷನ್ IAS ನವರು ಬಿಡಿಸಿರ್ತಕ್ಕಂತಹ 2019 ಲಾಸ್ಟ್ ಇಯರ್ ಏನ್ ನಡೆದಿತ್ತು UPSC ಪೇಪರ್, IAS ಪೇಪರ್, ಕ್ವಶನ್ ಪೇಪರ್ ಎನಲೈಸಿಸ್, ಯಾವ ರೀತಿ ಕ್ವಶನ್ಸ್ಗಳು ಬಂದಿರ್ತವೆ, ಯಾವ ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ಗಳು ಬಂದಿರ್ತವೆ. ಪ್ರಿಲಿಮ್ಸ್ ಪೇಪರ್ ಇದು 2019 UPSC ಪ್ರಿಲಿಮ್ಸ್ ಪೂರ್ವಭಾವಿ ಏನು ಪರೀಕ್ಷೆ ನಡೀತೈತಿ IAS ಕ್ವಶನ್ ಪೇಪರ್. 13 ವಿಭಾಗಗಳನ್ನ ಅವರು ಕ್ವಶನ್ಗಳನ್ನ ತೆಗಿತಾರೆ. ಹಿಸ್ಟ್ರಿ, ಅದರಲ್ಲಿ ಮಾಡರ್ನ್ ಹಿಸ್ಟ್ರಿ, ಮೆಡಾವಲ್ ಹಿಸ್ಟ್ರಿ ಮತ್ತೆ ಆನ್ಸಿಯಂಟ್ ಹಿಸ್ಟ್ರಿ. ಮಾಡರ್ನ್ ಹಿಸ್ಟ್ರಿ ಮೇಲೆ ಆಧುನಿಕ ಭಾರತೀಯ ಇತಿಹಾಸ ಮೇಲೆ 6 ಕ್ವಶನ್. ಅದೇ ರೀತಿ ಮೆಡಾವಲ್ ಹಿಸ್ಟ್ರಿ ಮಧ್ಯಯುಗದ ಭಾರತದ ಇತಿಹಾಸ 5 ಕ್ವಶನ್ಗಳು. ಅದೇ ರೀತಿ ಆನ್ಸಿಯಂಟ್ ಹಿಸ್ಟ್ರಿ 3 ಕ್ವಶನ್ಗಳು. ಆರ್ಟ್ ಅಂಡ್ ಕಲ್ಚರ್ ಸಂಸ್ಕೃತಿ ಮೇಲೆ ಕೇವಲ 2 ಕ್ವಶನ್ಗಳು ಬಂದಿದ್ದಾವೆ. ಎನ್ವಿರಾನ್ಮೆಂಟ್ ಪರಿಸರ ಅಧ್ಯಯನ ಮೇಲೆ 20 ಕ್ವಶನ್ಗಳನ್ನ ಕೇಳಿದ್ದಾರೆ. ನೋಡ್ರಿ, ಹೈಯೆಸ್ಟ್ ಕ್ವಶನ್ಸ್ಗಳು ಪರಿಸರ ಅಧ್ಯಯನದ ಮೇಲೆ ಕೇಳಿದ್ದಾರೆ. ಎಕನಾಮಿಕ್ಸ್ ಮೇಲೆ 16 ಕ್ವಶನ್ಗಳು. ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ 12 ಕ್ವಶನ್ಗಳು. ಅದೇ ರೀತಿ ಜಾಗ್ರಫಿ ಮೇಲೆ 8 ಕ್ವಶನ್ಗಳು. ಪೊಲಿಟಿ ಅಂಡ್ ಗವರ್ನೆನ್ಸ್ 13 ಕ್ವಶನ್ಗಳು. ಕರೆಂಟ್ ಅಫೇರ್ಸ್ ಮೇಲೆ 15 ಕ್ವಶನ್ಗಳು. ಈ ರೀತಿ ಆ ಕ್ವಶನ್ಸ್ ಗಳನ್ನ ಡಿವೈಡ್ ಮಾಡಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಆದ ಕಾರಣ ನಾವೇನ್ ಮಾಡಬೇಕು, ಎಲ್ಲಾ ವಿಭಾಗಗಳನ್ನು ಕೂಡ ಕೆಲವೊಂದು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟ ಬುಕ್ಸ್ ಗಳನ್ನ ಕೂಡ ಆ ಲಿಸ್ಟ್ ಗಳನ್ನ ಕೂಡ ಅವ್ರು ಕೊಟ್ಟಿರ್ತಾರೆ. ಆ ಯಾವ್ಯಾವ ಬುಕ್ಸ್ ಗಳನ್ನ ಓದಕ್ಕೆ, ಉದಾಹರಣೆ ಇವತ್ತಿನ ದಿವಸ ನಾನು ನಿಮಗೆ ಪೊಲಿಟಿ ಅಂಡ್ ಗವರ್ನೆನ್ಸ್ ಮೇಲೆ ನಾನು ಕ್ವಶನ್ ಪೇಪರ್ ಎನಲೈಸಿಸ್ ನಾನು ವಿಡಿಯೋದಲ್ಲಿ ಮಾಡಿದ್ದೀನಿ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಲಕ್ಷ್ಮೀಕಾಂತ್ ಬುಕ್ ಅನ್ನ ರೆಫರ್ ಮಾಡ್ರಿ ಅಂತೇಳಿ ವಿಷನ್ IAS ನವರು ಬಲಭಾಗದಲ್ಲಿ ಸೋರ್ಸ್ ಅನ್ನ ಕೊಟ್ಟಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಲಕ್ಷ್ಮೀಕಾಂತ್ ಈಸ್ ಬೆಟರ್ ಬುಕ್ ನಾನು ನೋಡಿದ ಪ್ರಕಾರ. ಅಥವಾ ಎಲ್ಲ UPSC ಟಾಪರ್ಸ್ ಕೂಡ ಏನ್ ಹೇಳ್ತಾರೆ, ಲಕ್ಷ್ಮೀಕಾಂತ್ ಬುಕ್ ಅನ್ನ ನೀವು ರೆಫರ್ ಮಾಡ್ರಿ. ಆ ಅಪ್ಡೇಟೆಡ್ ವರ್ಷನ್ ಕೂಡ ಲಕ್ಷ್ಮೀಕಾಂತ್ ಅವೈಲೇಬಲ್ ಇದೆ. ಕನ್ನಡ ಮಾಧ್ಯಮದವ್ರು ಏನ್ ಮಾಡಬೇಕಪ್ಪ ಅಂದ್ರೆ, P. ಗಂಗಾಧರ್ ಅಥವಾ KM ಸುರೇಶ್ ಬುಕ್ ರೆಫರ್ ಮಾಡಿದ್ರೆ ಗುಡ್ ಅಂತ ಹೇಳಿದ್ದಾರೆ. ಅದೇ ರೀತಿ P. ಗಂಗಾಧರ್ ಅಥವಾ KM ಸುರೇಶ್ ಭಾರತ ಸಂವಿಧಾನ ಬುಕ್, ಅದರಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. UPSC ಪ್ರಿಲಿಮ್ಸ್ 2019 ಕ್ವಶನ್ ಪೇಪರ್ ಯಾವ ರೀತಿ ಆ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಈ ಹಲವಾರು ವಿಭಾಗ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹಾಕ್ತೀನಿ. ಆ ಯಾವ ರೀತಿ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ, ಅದೇ ರೀತಿ ಯಾವ ರೀತಿ ಜಾಗ್ರಫಿ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ ಅಂತೇಳಿ. ಆ ಮೊದಲನೇದಾಗಿ ಪೊಲಿಟಿ ಮತ್ತೆ ಗವರ್ನೆನ್ಸ್ ಮೇಲೆ
ಕೇಳಿದರೆ ಟೋಟಲ್ 13 ಕ್ವಶನ್ಸ್. ಮೊದಲನೇ ಕ್ವಶನ್ಸ್, ಪಾರ್ಟ್ ಆಫ್ ಇಟ್ಸ್ ಸೋಷಿಯಲ್ ಕ್ಯಾಪಿಟಲ್ ಅಂದ್ರೆ ಏನು ಅಂತೇಳಿ ಅದ್ರ ಮೇಲೆ, ಆ ಕಾನ್ಸೆಪ್ಟ್ ಮೇಲೆ, ಆ ಒಂದು ಪೊಲಿಟಿ ಮತ್ತೆ ಗವರ್ನೆನ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಒಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ನಮ್ಮ ಭಾಗದಲ್ಲಿ ಆ ಒಂದು ಕ್ವಾಲಿಫೈ ಆಗಲಿ, ಪದವಿ ವಿದ್ಯಾರ್ಥಿಗಳು ಕೂಡ ಈಗಿನಿಂದಲೇ ತಯಾರಿ ನಡೆಸಿ ದಯವಿಟ್ಟು ನೀವು ಯಾವುದೇ ಒಂದು UPSC ಮತ್ತೆ KPSC ಯಾವುದೇ ನೀವು ಪರೀಕ್ಷೆಗಳನ್ನ ತಯಾರಾಗಬೇಕಂದ್ರೆ ದಯವಿಟ್ಟು ಅದರ ಸಿಲೆಬಸ್ ತೆಗೀರಿ, ಅಥವಾ ಯಾವ ಕ್ವಶನ್ಸ್ಗಳನ್ನ ತೆಗೆದಿರ್ತಾರೆ ಅಂತ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ದಯವಿಟ್ಟು ರೆಫರ್ ಮಾಡ್ರಿ. ಅಂದಾಗ ಮಾತ್ರ ನಮಗೆ ಗೊತ್ತಾಗ್ತೈತೆ ಯಾವ ರೀತಿ ನಾವು 2020 ಅಥವಾ 2021 ಅಲ್ಲಿ ಯಾವ ರೀತಿ ಅಟೆಂಪ್ಟ್ ಮಾಡಬಹುದು ಅಂತೇಳಿ. ಈ ನೋಡ್ರಿ, ಮೊದಲನೇ ಕ್ವಶನ್ ಏನಿದೆ, ಪಾರ್ಟ್ ಆಫ್ ಇಟ್ಸ್ ಸೋಷಿಯಲ್ ಕ್ಯಾಪಿಟಲ್ ಅಂದ್ರೆ ಏನು ಅಂತೇಳಿ ಆ ಕ್ವಶನ್ ಕೇಳಿದ್ದಾರೆ. ದಯವಿಟ್ಟು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದಾರೆ. ದ ಲೆವೆಲ್ ಆಫ್ ಮ್ಯೂಚುವಲ್ ಟ್ರಸ್ಟ್ ಅಂಡ್ ಹಾರ್ಮೋನಿ ಇನ್ ಸೊಸೈಟಿ, ದ ಸ್ಟ್ರಕ್ಚರಲ್, ಎಮೋಷನಲ್ ಅಂಡ್ ಬಿಹೇವಿಯರ್ ಆಫ್ ದ ಕಾಂಪೋನೆಂಟ್ಸ್ ಅಂಡ್ ದೇ ಹ್ಯಾವ್ ಟು ನೆಟ್ವರ್ಕ್ ದ ಟ್ರಸ್ಟ್ ಅಂಡ್ ಕೊಲಾಬರೇಟಿವ್ ಕಲ್ಚರಲ್ ನಾರ್ಮ್ಸ್. ನೋಡ್ರಿ, ಸೋಷಿಯಲ್ ಕ್ಯಾಪಿಟಲ್ ಅಂದ್ರೆ ಏನಪ್ಪಾ ಅಂದ್ರೆ ಮ್ಯೂಚುವಲ್ ಟ್ರಸ್ಟ್, ಪರಸ್ಪರ ಹೊಂದಾಣಿಕೆ ಅಂತ ನಾವು ಹೇಳ್ತೀವಿ. ಇಲ್ಲಿ UPSC ಇಲ್ಲಿ 1, 2, 3 ಮತ್ತೆ 4 ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ. ದಯವಿಟ್ಟು ಯಾವನ್ನ ನಾವು ರಿಮೂವಲ್ ಮಾಡ್ಬೇಕನ್ನೋದು ಮೊದಲು ನಮ್ಮ ಮೈಂಡ್ ಅಲ್ಲಿ ಬರಬೇಕು. ಯಾವ ರಿಮೂವಲ್ ಮಾಡ್ಬೇಕು ಆ ರಿಮೂವಲ್ ದಯವಿಟ್ಟು ರಿಮೂವಲ್ ಮಾಡ್ರಿ. ರಿಮೂವಲ್ ಮಾಡಿ ಯಾವ ಆನ್ಸರ್ ಕರೆಕ್ಟ್ ಇರುತ್ತೆ ದಯವಿಟ್ಟು ಆನ್ಸರ್ ಅನ್ನ ಟಿಕ್ ಮಾಡಬಹುದು. ಸೋಷಿಯಲ್ ಕ್ಯಾಪಿಟಲ್ ಬಗ್ಗೆ ನಮಗೆ ಮೊದಲನೇ ಕ್ವಶನ್ ಅನ್ನ ಕೇಳಿದ್ದಾರೆ. ಇದು ಸೋಷಿಯಾಲಜಿ ಬುಕ್ ಅಲ್ಲಿ NCERT 12th ಕ್ಲಾಸ್ ಅಲ್ಲಿ ನಿಮ್ಗೆ ಈ ಒಂದು ಚಾಪ್ಟರ್ 5th ಇಂದ ಕ್ವಶನ್ ತೆಗೆದಿದ್ದಾರೆ. ದಯವಿಟ್ಟು NCERT ಬುಕ್ಸ್ ಗಳನ್ನ ಕೂಡ ನಾವು ರೆಫರ್ ಮಾಡಬೇಕು. ಬೇರೆ ಬೇರೆ ಸಬ್ಜೆಕ್ಟ್ ಯಾವ ಬುಕ್ಗಳನ್ನ ರೆಫರ್ ಮಾಡ್ಬೇಕನ್ನೋದ್ರ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ದಯವಿಟ್ಟು ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಮಾನಗಳಲ್ಲಿ KPSC ಮತ್ತೆ UPSC ಸಾಲ್ವ್ಡ್ ಕ್ವಶನ್ ಪೇಪರ್ ಅನ್ನ ನಾನು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದರೆ, ಸರ್ಕಾರಿಯ ಕಮಿಷನ್ ಯಾವಾಗ ರಿಲೀಸ್ ಆಯಿತು, ಅದು ಏನು ರೆಕಮೆಂಡೇಶನ್ಸ್ ಗಳನ್ನ ಹೇಳ್ತೈತೆ ಅಂತೇಳಿ. ಇಟ್ ಈಸ್ ಆಲ್ಸೋ ಅವೈಲಬಲ್ ಇನ್ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಸರ್ಕಾರಿಯ ಕಮಿಷನ್ ಬಗ್ಗೆ ಉತ್ತಮವಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ 1998ರಲ್ಲಿ ಎಕ್ಸ್ಪ್ಲನೇಷನ್, ಸರ್ಕಾರಿಯ ಕಮಿಷನ್ ಯಾವಾಗ ರಿಲೀಸ್ ಆಯಿತು, 1998ರಲ್ಲಿ ಅದು ರಿಲೀಸ್ ಆಯಿತು. ಅದೇ ರೀತಿ ಆ ಒಂದು ಗವರ್ನರ್ ಬಗ್ಗೆ, ಆ ಒಂದು ಗವರ್ನರ್ ರೆಕಮೆಂಡೇಶನ್, ರಾಜ್ಯಪಾಲರ ಒಂದು ರೆಕಮೆಂಡೇಶನ್ಸ್ ಬಗ್ಗೆ ಆ ಸರ್ಕಾರಿಯ ಕಮಿಷನ್ ಹೇಳ್ತೈತಿ. ಗವರ್ನರ್ ಶುಡ್ ಬಿ eminent person from the outside the state and should be detached figure without intents of the political links or should not have taken part in the politics in the recent post. ನೋಡ್ರಿ, ರಾಜ್ಯಪಾಲ ಯಾವುದೇ ರೀತಿ ಒಂದು ಸ್ಟೇಟಿಗೆ ಫಾರ್ ಎಕ್ಸಾಂಪಲ್ ಕರ್ನಾಟಕದ ರಾಜ್ಯಪಾಲರನ್ನ ಆಯ್ಕೆ ಮಾಡಬೇಕಂದ್ರೆ ಅವರು ಕರ್ನಾಟಕಕ್ಕೆ ಸೇರಿದವರು ಆಗಿರಬಾರ್ದು. ಅದೇ ರೀತಿ ನೀವು ಕಳೆದ ದಿನಮಾನಗಳಲ್ಲಿ ನೋಡ್ತಾ ಇರ್ತಾರೆ, ವಜುಭಾಯಿ ವಾಲಾ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ಅವರು ಗುಜರಾತ್ ರಾಜ್ಯದವರಾಗಿರ್ತಾರೆ. ಯಾಕಂದ್ರೆ ಆಯಾ ರಾಜ್ಯದವ್ರನ್ನ ಆಯಾ ರಾಜ್ಯಕ್ಕೆ ನೇಮಕ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಸರ್ಕಾರಿಯ ಕಮಿಷನ್ ಏನಾಗ್ತೈತಿ 1988ರಲ್ಲಿ ಬಂದಿರ್ತೈತಿಲ್ಲ, ಕೆಲವೊಂದು ರೆಕಮೆಂಡೇಶನ್ ಗಳನ್ನು ಕೂಡ ನೀಡ್ತೈತಿ. ಗವರ್ನರ್ ಶುಡ್ ಬಿ ನಾಟ್ ಬಿಲಾಂಗ್ ಟು ದ ಸ್ಟೇಟ್ ಅಂಡ್ ಈಸ್ ಟು ಬಿ ಪೋಸ್ಟೆಡ್. ನೋಡ್ರಿ, ಈ ಶುಡ್ ನಾಟ್ ಬಿಲಾಂಗ್ಸ್ ಟು ದ ಸೇಮ್ ಸ್ಟೇಟ್. ಅಂಡ್ ಸೆಕೆಂಡ್ ಪಾಯಿಂಟ್, ದ ಸ್ಟೇಟ್ ಆಫ್ CM ಶುಡ್ ಹ್ಯಾವ್ ಸೇ ಇನ್ ದ ಅಪಾಯಿಂಟ್ಮೆಂಟ್ ಆಫ್ ದ ಗವರ್ನರ್. ಆ ಒಂದು ಚೀಫ್ ಮಿನಿಸ್ಟರ್, ಕರ್ನಾಟಕ ಏನು CM ಅಥವಾ ಯಾವ್ದಾದ್ರು ಬೇರೆ ಸ್ಟೇಟ್ ಚೀಫ್ ಮಿನಿಸ್ಟರ್, ಆಯಾ ಸ್ಟೇಟಿನ ರಾಜ್ಯಪಾಲರು ಆಗ್ಬೇಕಂದ್ರೆ ಅಂಡ್ ಈ ಸೇ ಇನ್ ದ ಅಪಾಯಿಂಟ್ಮೆಂಟ್ ಆರ್ಡರ್, ಇಟ್ ಈಸ್ ಬೈ ದ ಚೀಫ್ ಮಿನಿಸ್ಟರ್ ಆಫ್ ದಟ್ ಸ್ಪೆಸಿಫಿಕ್ ಸ್ಟೇಟ್. ಅಂಡ್ ದ ಥರ್ಡ್ ಪಾಯಿಂಟ್, ಈ ಶುಡ್ ನಾಟ್ ಹ್ಯಾವ್ ಟೇಕನ್ ಪಾರ್ಟ್ ಇನ್ ದ ಪೊಲಿಟಿಕಲ್ ಲಿಂಕ್ಸ್ ಇನ್ ದ ರೀಸೆಂಟ್ ಅಂಡ್ ಪಾಸ್ಟ್. ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಅಥವಾ ಯಾವುದೇ ಪೊಲಿಟಿಕಲ್ ಪಕ್ಷಕ್ಕೆ ಸೇರಿರಬಾರದು. ಅಂಡ್ ಆಲ್ಸೋ ಈ ಶುಡ್ ನಾಟ್ ಬಿ ಫ್ರಮ್ ದ ಪೊಲಿಟಿಕಲ್ ರೂಲಿಂಗ್ ಪಾರ್ಟಿ. ಯಾವುದೇ ಅಧಿಕಾರ ಇರ್ತಕ್ಕಂತಹ ಪಕ್ಷಕ್ಕೆ ರಾಜ್ಯಪಾಲರು ಸೇರಿರಬಾರ್ದು. ನೋಡ್ರಿ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿಮಗೆ 2019ರ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಏನ ಸರ್ಕಾರಿಯ ಕಮಿಷನ್ ಡಿಟೇಲ್ ಆಗಿ ಗೊತ್ತಿದ್ರೆ ಅದ್ರ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾವೇನ್ ಮಾಡಬಹುದು, ಸಾಲ್ವ್ ಅನ್ನ ಮಾಡಬಹುದು. ಸರ್ಕಾರಿಯ ಕಮಿಷನ್ ರಿಪೋರ್ಟ್ 1988. ಅಂಡ್ ನೆಕ್ಸ್ಟ್ ಒನ್, ಅಡ್ಹಾಕ್ ಕಮಿಟಿ and set up by the parliament and a parliamentary department related to the standing committee. ನೋಡ್ರಿ, ಅಡಾಕ್ ಕಮಿಟಿ ಮತ್ತೆ ಸ್ಟ್ಯಾಂಡಿಂಗ್ ಕಮಿಟಿ ಮೇಲೆ ಈ ಒಂದು ಥರ್ಡ್ ಕ್ವಶನ್ ಅನ್ನ 2019ರಲ್ಲಿ ಕೇಳಿದ್ದಾರೆ. ಸೊ ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದ್ರೆ, ಸೊ ಅಡಾಕ್ ಕಮಿಟಿ ಅಂಡ್ ಸ್ಟ್ಯಾಂಡಿಂಗ್ ಕಮಿಟಿ ಇಸ್ ರಿಲೇಟೆಡ್ ಟು ದ ರಿವ್ಯೂ ಆಫ್ ದ ಇಂಡಿಪೆಂಡೆಂಟ್ ಆಫ್ ದ ರೆಗ್ಯುಲೇಟರ್ಸ್ ಇನ್ ದ ಸೆಕ್ಟರ್ಸ್ ಲೈಕ್ ಟೆಲಿಕಮ್ಯುನಿಕೇಶನ್, ಇನ್ಶೂರೆನ್ಸ್ ಅಂಡ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿ ಮೇಲೆ, ಇನ್ಶೂರೆನ್ಸ್ ಮೇಲೆ ಮತ್ತೆ ಟೆಲಿಕಮ್ಯುನಿಕೇಶನ್ ಮೇಲೆ ರಿಲೇಟೆಡ್ ಆಗಿರ್ತಕ್ಕಂತಹ ಆ ಒಂದು ಕಮಿಟಿ ಯಾವ್ದಪ್ಪ ಅಂದ್ರೆ ad hoc committee. So the specific and may review the work of the
ರೆಗ್ಯುಲೇಟರ್ಸ್. ನೋಡ್ರಿ ಇದು ಡಿಪಾರ್ಟ್ಮೆಂಟ್ ಯಾವ ರೀತಿ ರಿಲೇಟ್ ಆಗಿರ್ತೈತೆ ಅಂದ್ರೆ ಅಡಾಕ್ ಕಮಿಟಿಯನ್ನು ನೀವು ಸರ್ಚ್ ಮಾಡ್ರಿ. ಕೆಲವೊಂದು ಬುಕ್ಗಳಲ್ಲಿ ಅಡಾಕ್ ಕಮಿಟಿ ಬಗ್ಗೆ ದಯವಿಟ್ಟು ಹೋದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ನಾನು ಮಾಡಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೋಬಹುದು. 2G ಸ್ಪೆಕ್ಟ್ರಮ್ ಮೇಲೆ, ಟೆಲಿಕಮ್ಯುನಿಕೇಶನ್ ಮೇಲೆ, ಆಮೇಲೆ ಕೆಲವೊಂದು ರೆಕಮೆಂಡೇಶನ್ಸ್ಗಳನ್ನು ಹೇಳಿತ್ತು. ಅದು ಯಾವುದಪ್ಪ ಅಂದರೆ ಅಡಾಕ್ ಕಮಿಟಿ. ಇನ್ನೊಂದು ಕೆಲವೊಂದಿಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆ ಕೆಲವೊಂದಿಷ್ಟು ಆಪ್ಷನ್ಗಳನ್ನು ರಿಮೂವ್ ಮಾಡಬೇಕು. ಆ ಆಪ್ಷನ್ಗಳು ಯಾವಪ್ಪ ಅಂದರೆ ಫೈನಾನ್ಸ್ ಕಮಿಷನ್ ದಿಟ್ ಇಸ್ ನಾಟ್ ರಿಲೇಟೆಡ್ ಟು ದ telecommunication and any electronics. The finance commission is related to the finance sector legislative reform the commission. ಇದು ಆನ್ಸರ್ ಅಂದ್ರೆ ಫೈನಾನ್ಸ್ ಕಮಿಷನ್ ಆನ್ಸರ್ ಅಲ್ಲ. ನೀತಿ ಆಯೋಗ ಫೋರ್ತ್ ಆಪ್ಷನ್ ಇದೆ. ನೀತಿ ಆಯೋಗ ಕೂಡ ಆನ್ಸರ್ ಅಲ್ಲ. ಯಾಕಂದ್ರೆ ನೀತಿ ಆಯೋಗ ಇಟ್ ಇಸ್ ರಿಲೇಟೆಡ್ ಟು ದ ಇಂಡಿಪೆಂಡೆಂಟ್ ರೆಗ್ಯುಲೇಟರ್ಸ್ that have role on the reviewing of the independent regulators. So the answer is ಅಡಾಕ್ ಕಮಿಟಿ. ಸೊ ನಾವು ಅಡಾಕ್ ಕಮಿಟಿನೂ ಕೂಡ ಓದ್ಬೇಕಾಗ್ತೈತಿ, ಫೈನಾನ್ಸ್ ಕಮಿಷನ್ ಕೂಡ ಓದ್ಬೇಕಾಗ್ತೈತಿ, ಅದೇ ರೀತಿ ನೀತಿ ಆಯೋಗನು ಕೂಡ ಓದ್ಬೇಕಾಗ್ತೈತಿ. ನೆಕ್ಸ್ಟ್ 2020ಯಲ್ಲಿ ನೀತಿ ಆಯೋಗ ಬಗ್ಗೆ ಕ್ವಶನ್ ಅನ್ನ ಕೇಳಬಹುದು. ಸೊ ವಿ ಹ್ಯಾವ್ ಟು ರೀಡ್ ಅಬೌಟ್ ದ ನೀತಿ ಆಯೋಗ ಅಂಡ್ ಫೈನಾನ್ಸ್ ಕಮಿಷನ್ ಅಂಡ್ ಅಡಾಕ್ ಕಮಿಟೀಸ್. ಅಂಡ್ ನೆಕ್ಸ್ಟ್ ಕ್ವಶನ್ ನಾನಿಲ್ಲಿ 21 ಕ್ವಶನ್ಸ್ ಅಂತ ಬರ್ದಿದ್ದೀನಿ. 2019ರಲ್ಲಿ 21ನೇ ಕ್ವಶನ್ ಯಾವ್ದಿತ್ತಪ್ಪ ಅಂದ್ರೆ ಆ ಒಂದು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಗ್ಗೆ ಇತ್ತು. 42ನೇ ತಿದ್ದುಪಡಿ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿದ್ರು. ಸೊ ಹಲವಾರು ತಿದ್ದುಪಡಿಗಳನ್ನ ಒಂದು 42ನೇ ತಿದ್ದುಪಡಿಯಲ್ಲಿ ಇದೆ. ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾರೆ ಈ ಒಂದು 2019ನೇ ಕ್ವಶನ್ ಪೇಪರ್ ಅಲ್ಲಿ ಆ ಒಂದು ದೇ ಹ್ಯಾವ್ ಇನ್ಸರ್ಟೆಡ್ ದ ನ್ಯೂ ಆರ್ಟಿಕಲ್ 228A and after article 228A of the constitution the specific politicians validity of the state laws. The first one, no high court shall have jurisdiction of the declare any constitutional law to be constitutionally invalid. However, the 43rd amendment act of the 1977 restored in the original position. ನೋಡ್ರಿ ಕೆಲವೊಂದು ಅಮೆಂಡ್ಮೆಂಟ್ ಗಳನ್ನ ಮಾಡಿದ್ರು, ಹಲವಾರು ಅಮೆಂಡ್ಮೆಂಟ್ ಗಳನ್ನ ಮಾಡಿದ್ರು. ಈ 228A ಆರ್ಟಿಕಲ್ ಅನ್ನ ಏನ್ ಮಾಡಿದ್ರು 42ನೇ ತಿದ್ದುಪಡಿಯಲ್ಲಿ ಸೇರ್ಪಡೆಯನ್ನ ಮಾಡಿದ್ರು 1976ರಲ್ಲಿ. ಅದೇ ರೀತಿ 1977ರಲ್ಲಿ 43ನೇ ಅಮೆಂಡ್ಮೆಂಟ್ ಅನ್ನ ಮಾಡಿದ್ರು ಕೆಲವೊಂದು ಜುಡಿಷನ್ ಸೆಕ್ಷನ್ ಅಲ್ಲಿ. ಅದೇ ರೀತಿ ಬಿ ಆಪ್ಷನ್ ಏನಿದೆ 1973ರಲ್ಲಿ ಏನು ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಲೇಡ್ ಡೌನ್ ದ ನ್ಯೂ ಡಾಕ್ಟ್ರಿನ್ ಅಂಡರ್ ಆರ್ಟಿಕಲ್ 368 ಕ್ಯಾನ್ ಅಮೆಂಡ್ಸ್ ಡಸ್ ನಾಟ್ ಎನೇಬಲ್ ಇಟ್ ಟು ದ ಆಫ್ಟರ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕೇಶವಾನಂದ ಭಾರತಿ ಕೇಸ್ ಏನ್ ಹೇಳುತ್ತೆ 1973 ಪ್ರಕಾರ ಆರ್ಟಿಕಲ್ 368 ಪ್ರಕಾರ ಬೇಸಿಕ್ ಸ್ಟ್ರಕ್ಚರ್ ಅನ್ನ ನಾವು ಏನ್ ಮಾಡಬಹುದು, ಏನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಡಸ್ ನಾಟ್ ಅಲ್ಟರ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ದ 1973 ಕೇಶವಾನಂದ ಭಾರತಿ ಕೇಸ್. ಕನ್ನಡದಲ್ಲಿ ನಾನು ಅದನ್ನೇ ಕೆಳಗಡೆ ಬರೆದಿದ್ದಾರೆ. 228ನೇ ವಿಧಿ ಪ್ರಕಾರ ಉಚ್ಚ ನ್ಯಾಯಾಲಯಕ್ಕೆ ಕೆಲವೊಂದು ಪ್ರಕರಣಗಳ ವರ್ಗಾವಣೆಯನ್ನು ನಾವು ಮಾಡಬಹುದು. ಇತ್ಯರ್ಥವಾಗದೇ ಇರತಕ್ಕಂತಹ ನ್ಯಾಯಾಲಯದ ಪ್ರಕರಣಗಳನ್ನ ಅಧೀನ ನ್ಯಾಯಾಲಯದಿಂದ ಏನ್ ಮಾಡಬಹುದು, ಉಚ್ಚ ನ್ಯಾಯಾಲಯವನ್ನ ತರಿಸಿಕೊಳ್ಬಹುದು. ಅದೇ ರೀತಿ ಅಂತಹ ಪ್ರಕರಣ ಏನ್ ಮಾಡಬಹುದು, ಹೈಕೋರ್ಟ್ ವಿಲೇವಾರಿಯನ್ನು ಕೂಡ ಮಾಡಬಹುದು. ಅದೇ ರೀತಿ ತೀರ್ಪನ್ನು ಕೂಡ ಕಳಿಸಬಹುದು. ಇದರ ಅನ್ವಯ ಅಧೀನ ನ್ಯಾಯಾಲಯ ಏನ್ ಮಾಡಬಹುದು, ಆ ಒಂದು ಇತ್ಯರ್ಥವನ್ನ ಗೊಳಿಸಬಹುದು. ಈ ರೀತಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ 228ನೇ ವಿಧಿಯಲ್ಲಿ ನೀಡಿದ್ದಾರೆ. ಇದು 21ನೇ ಕ್ವಶನ್. ಅಂದ್ರೆ ನಾವು 42ನೇ ತಿದ್ದುಪಡಿಯನ್ನ ಓದಬೇಕು, ಅದೇ ರೀತಿ 43ನೇ ತಿದ್ದುಪಡಿ, ಅದೇ ರೀತಿ ಕೇಶವಾನಂದ ಭಾರತಿ ಕೇಸನ್ನು ಕೂಡ ನಾವು ಓದಬೇಕು. ಸೊ ದೀಸ್ ಕಮ್ ಅಂಡರ್ ಸಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ವಶನ್ಸ್. ಏನು 13 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಕೆಲವೊಂದು ಕ್ವಶನ್ಸ್ ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ಸ್ 37ನೇ ಕ್ವಶನ್ ಅಲ್ಲಿ ಹಾಕಿದ್ದಾರೆ. 2019ರಲ್ಲಿ 142 ಆರ್ಟಿಕಲ್ 142ನೇ ವಿಧಿ ಬಗ್ಗೆ ಕೇಳಿದ್ದಾರೆ. ಇಟ್ ಸ್ಟೇಟ್ಸ್ ದಟ್ ದ ಸುಪ್ರೀಂ ಕೋರ್ಟ್ in the exercise of its jurisdiction may pass and some decree or make such order to necessary for the doing complete justice any case of the matter pending before it. Explanation. Questions 142ನೇ ಆರ್ಟಿಕಲ್ ಬಗ್ಗೆ ಕೊಟ್ಟಿದ್ರೆ ಏನು ಹೇಳ್ತೈತಪ್ಪ ಅಂದ್ರೆ the Supreme Court is not constrained in the exercise of its powers by the laws made by the parliament. ಸಂಸತ್ತು ಏನ್ ಹೇಳ್ತೈತಿ ಅಂತೇಳಿ ಕ್ಲಿಯರ್ ಆಗಿ ಇಲ್ಲಿ ಕೆಳಗಡೆ ಬರ್ದಿದ್ದೀನಿ ನಾನು. ಆ ಒಂದು ಸುಪ್ರೀಂ ಕೋರ್ಟ್ ತನ್ನ ಅಧಿಕಾರ ವ್ಯಾಪ್ತಿಯನ್ನ ಚಲಾಯಿಸಿ ತನ್ನ ಮುಂದೆ ಇತ್ಯರ್ಥವಾಗದೇ ಇರತಕ್ಕಂಥ ಯಾವುದೇ ವ್ಯಾಜ್ಯದ ಬಗ್ಗೆ ಅಥವಾ ಇತ್ಯರ್ಥ ವಿಷಯಗಳ ಬಗ್ಗೆ ಪೂರ್ಣ ನ್ಯಾಯ ನೀಡಲು ಅವಶ್ಯಕವಾದ ಡಿಕ್ರಿಯನ್ನು ಅಥವಾ ಆದೇಶವನ್ನು ನೀಡಬಹುದು. ಇಂತಹ ಆದೇಶವು ಸಂಸತ್ತು ಮಾಡಿದ ಯಾವುದೇ ಕಾನೂನಿನ ಮೂಲಕ ಜಾರಿಗೆಗೊಳಿಸುವವರೆಗೆ ರಾಷ್ಟ್ರಪತಿಯು ತನ್ನ ಆದೇಶದ ಮೂಲಕ ಜಾರಿಗೆಗೊಳಿಸಬಹುದು ಅಂತೇಳಿ ತಿಳಿಸೈತಿ.
ಸುಪ್ರೀಂ ಕೋರ್ಟ್ ತನ್ನ ವ್ಯಾಪ್ತಿಯನ್ನ ಮೀರಿ ಇತ್ಯರ್ಥಗೊಳಿಸತಕ್ಕಂಥ ಯಾವುದೇ ವ್ಯಾಜ್ಯವನ್ನ ಅದೇನ್ ಮಾಡ್ಬೋದಪ್ಪ ಅಂದ್ರೆ ಅವಶ್ಯವಾದ ಡಿಕ್ರಿವನ್ನ ಮತ್ತು ಆದೇಶವನ್ನ ನೀಡಬಹುದು ಅಂತ ಹೇಳಿ 142ನೇ ಒಂದನೇ ವಿಧಿ ಪ್ರಕಾರ ಉಪವಿಧಿ 1ನೇ ವಿಧಿ ಪ್ರಕಾರ ಹೇಳ್ಬೋದು. ಅಂಡ್ ಸಮ್ ಇಂಪಾರ್ಟೆಂಟ್ ಕೇಸಸ್ ವೇರ್ ದ ಸುಪ್ರೀಂ ಕೋರ್ಟ್ ಇನ್ವೋಕ್ ದ ಆರ್ಟಿಕಲ್ 142 ಕೆಲವೊಂದು ತೀರ್ಪು ಕೆಲವೊಂದು ಕೇಸ್ಗಳಲ್ಲಿ ನೀಡಿದೆ. ಅಪಾಯಿಂಟಿಂಗ್ ಆಫ್ ದ ಲೋಕಸಭಾ ಇನ್ ಉತ್ತರ ಪ್ರದೇಶ್ ಅಂಡ್ ಸೆಟ್ಟಿಂಗ್ ಅಪ್ ಆಫ್ ಲೋಕ ಕಮಿಟಿ RM Lodha committee and oversees the functioning of the MCI. And the third point is transfer of trial assumed in the Babri Masjid demotional case, and also the ban of sale of alcohol within 500 meters of the state highway and national highways, and witness protection scheme of the 2018. ಸೊ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಏನು ಸುಪ್ರೀಂ ಕೋರ್ಟ್ ಇನ್ವೋಕ್ ಮಾಡಿದೆ, ತೀರ್ಪು ನೀಡೈತೆ 148ನೇ ವಿಧಿ ಪ್ರಕಾರ ಆ ಒಂದು ಪಾಯಿಂಟ್ಸ್ ಗಳನ್ನ ಕೆಳಗಡೆ ಕೊಟ್ಟಿದೆ. ಉದಾಹರಣೆಯಾಗಿ ಆ ಒಂದು ನ್ಯಾಷನಲ್ ಹೈವೇಗಳಲ್ಲಿ ಮತ್ತು ಸ್ಟೇಟ್ ಹೈವೇಗಳ 500 ಮೀಟರ್ಗಳಲ್ಲಿ ಆಲ್ಕೋಹಾಲ್ ಅನ್ನ ಮಾರಬಾರ್ದು ಅಂತೇಳಿ ಏನ್ ಬ್ಯಾನ್ ಮಾಡಿತ್ತು, ಅಂತಹ ವಿಧಿಗಳನ್ನ ಸುಪ್ರೀಂ ಕೋರ್ಟ್ ಏನ್ ಮಾಡೈತಿ, ಆದೇಶಗಳನ್ನ ರಾಷ್ಟ್ರಪತಿ ಕಾನೂನಿನ ಮೂಲಕ ನೀಡಿದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ 33rd ಕ್ವಶನ್, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಸ್ಟೇಟ್ ಇನ್ ಇಂಡಿಯಾ ಆರ್ಟಿಕಲ್ 146 ಒಂದು ವಿಧಿ ಮೇಲೆ ಕ್ವಶನ್ ಅನ್ನು ಕೇಳಿದ್ದಾರೆ. ದ ಗವರ್ನರ್ ಮೇಕ್ಸ್ ಎ ಕಾನ್ಸ್ಟಿಟ್ಯೂನ್ಸಿ ಅಡ್ರೆಸ್ ಟು ದ ಮೆಂಬರ್ಸ್ ಆಫ್ ದ ಹೌಸ್ ಆಫ್ ದ ಕಮೆಂಟ್ಮೆಂಟ್ ಆಫ್ ದ ಫಸ್ಟ್ ಸೆಷನ್ ಆಫ್ ದ ಇಯರ್. ಇದು ಈಸಿ ಆಗಿರ್ತಕ್ಕಂಥ ಕ್ವಶನ್. ಪ್ರಥಮವಾಗಿ ಏನು ಸಾರ್ವತ್ರಿಕ ಚುನಾವಣೆ ನಂತರ ಪ್ರತಿ ವರ್ಷದ ಮೊದಲ ಅಧಿವೇಶನದಲ್ಲಿ ಆ ಒಂದು ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಏನ್ ಮಾಡ್ತಾರೆ, ಭಾಷಣವನ್ನ ಮಾಡ್ತಾರೆ. ವಿಧಾನಸಭೆಯಲ್ಲಿ ಭಾಷಣವನ್ನ ಮಾಡ್ತಾರೆ. ಒಂದು ವಿಶೇಷ ಭಾಷಣ ಇರ್ತೈತಿ. ಆ ಒಂದು ವಿಶೇಷ ಭಾಷಣದ ಬಗ್ಗೆ ಆ ಒಂದು ರಾಜ್ಯಪಾಲರು ಏನ್ ಮಾಡ್ತಾರೆ, ಅದು ಯಾವ್ದು ವಿಧಿ ಹೇಳ್ತೈತಪ್ಪ ಅಂದ್ರೆ 146ನೇ ವಿಧಿ ಉಪವಿಧಿ 1ನೇ ಪ್ರಕಾರ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸ್ಟೇಟ್ ಆಫ್ ಇಂಡಿಯಾದಲ್ಲಿ ಆ ಒಂದು ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಅದೇ ರೀತಿ 248ನೇ ಉಪವಿಧಿ 1ನೇ ಪ್ರಕಾರ ಕೆಳಗಡೆ ಕೊಟ್ಟಿರ್ತಾರೆ ಆಪ್ಷನ್ಗಳು. ಆ ಆಪ್ಷನ್ಗಳು ಅಲ್ಲ, ಆಪ್ಷನ್ಗಳನ್ನ ನಾವೇನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ರಾಜ್ಯದ ವಿಧಾನಮಂಡಲ ಒಂದು ಸದನವು ತನ್ನ ಪ್ರತಿಕ್ರಿಯೆಗಳನ್ನ ಮತ್ತು ಅದರ ಕಲಾಪಗಳನ್ನ ನಡವಳಿಕೆಗಳನ್ನು ನಿಯಂತ್ರಿಸುವುದಕ್ಕಾಗಿ ಸಂವಿಧಾನಕ್ಕೆ ಒಳಪಟ್ಟ ನಿಯಮಗಳನ್ನ ರಚಿಸ್ತೈತಿ. 208ನೇ ವಿಧಿ ಉಪವಿಧಿ 1 ಮತ್ತೆ 208 ಉಪವಿಧಿ 2, 208 ಉಪವಿಧಿ 3 ರಾಜ್ಯಪಾಲರ ಬಗ್ಗೆ ಹೇಳ್ತೈತಿ ಅದು. ಅದೇ ರೀತಿ ಹೆನ್ಸ್ ದೇರ್ ಇಸ್ ನೋ ಮೆನ್ಷನ್ ದಟ್ ಸ್ಟೇಟ್ ಅಸೆಂಬ್ಲಿ ಫಾಲೋ ದ ಲೋಕಸಭಾ. 3ನೇ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಲೋಕಸಭಾ ಫಾಲೋಸ್ ದ ಸ್ಟೇಟ್ ಅಸೆಂಬ್ಲಿ ಅಂತ ಕೊಟ್ಟಿದ್ದಾರೆ. ಲೋಕಸಭಾ ಆ ಒಂದು ವಿಧಾನಸಭೆಯನ್ನ ಫಾಲೋ ಮಾಡ್ತೈತಿ ಅಂತೇಳಿ, ದಟ್ ಇಸ್ ದ ರಾಂಗ್. ಅದನ್ನ ನಾವೇನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವ ಆನ್ಸರ್ ಇರೋದಿಲ್ಲ ಆ ಆನ್ಸರ್ ಗಳನ್ನ ನಾವು ರಿಮೂವ್ ಮಾಡ್ಬೇಕಾಗ್ತೈತಿ. ದೇರ್ ಇಸ್ ನೋ ಮೆನ್ಷನ್ ದಟ್ ಸ್ಟೇಟ್ ಅಸೆಂಬ್ಲಿ ಫಾಲೋ ದ ಲೋಕಸಭಾ. ಯಾವುದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ ಲೋಕಸಭಾ ವಿಧಾನಸಭೆಯನ್ನ ಫಾಲೋ ಮಾಡ್ತೈತೆ ಅಂತೇಳಿ. ಸೊ ಅದರಲ್ಲಿ ಏನ್ ಕೊಟ್ಟಿದ್ದಾರೆ, 3ನೇ ಆಪ್ಷನ್ ಅಲ್ಲಿ ಲೋಕಸಭಾ ಫಾಲೋಸ್ ದ ಸ್ಟೇಟ್ ಅಸೆಂಬ್ಲಿ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ನೋ ಮೆನ್ಷನ್. ಸೊ ಅದಕ್ಕಾಗಿ ಇದು ಆನ್ಸರ್ ಇಲ್ಲ. ನೆಕ್ಸ್ಟ್ 36ನೇ ಕ್ವಶನ್, ವಿಚ್ ಆರ್ಟಿಕಲ್ ಸೇಫ್ ಗಾರ್ಡ್ಸ್ ದ ಒನ್ಸ್ ರೈಟ್ ಟು ಮ್ಯಾರಿ ಪರ್ಸನ್ ಆಫ್ ದ ಒನ್ಸ್ ಚಾಯ್ಸ್. ನೋಡ್ರಿ, ಇದ್ರ ಒಂದು ಟ್ವಿಸ್ಟ್ ಆಗಿರ್ತಕ್ಕಂಥ ಕ್ವಶನ್. ಒಬ್ರು ಯಾರಾದ್ರೂ ಇಷ್ಟಪಟ್ಟಾರನ್ನ ಏನ್ ಮಾಡ್ಬೇಕು, ಮದುವೆ ಮಾಡ್ಕೋಬಹುದು ಅಂತೇಳಿ ಕ್ವಶನ್ಸ್ ಕಟ್ಟಿದ್ದಾರೆ. ಇದು ಯಾವ್ದ ವಿಧಿ ಪ್ರಕಾರ? ಸೊ ದಿಸ್ ಇಸ್ ಕಮಾಂಡರ್ ಪ್ರೊಟೆಕ್ಷನ್ ಆಫ್ ದ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ವ್ಯಕ್ತಿ ಜೀವಿಸುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ ಏನು ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರೆ ಆರ್ಟಿಕಲ್ 21ನೇ ಪ್ರಕಾರ. ಸೊ ಎವ್ರಿ ಪರ್ಸನ್ ಶುಡ್ ಬಿ ಇಸ್ ಓನ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಅದರ ಆಧಾರದ ಮೇಲೆ ತಮ್ಗ ಇಷ್ಟ ಬಂದಂತೇಳಿ ನಾವೇನ್ ಮಾಡ್ಬೋದು, ಮದುವೆಯನ್ನ ಮಾಡ್ಕೋಬಹುದು. ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದಾರೆ ಅಂತ ದಯವಿಟ್ಟು ಯಾರು ಆ ಮದುವೆಯನ್ನ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಅದೇ ರೀತಿ ಆ ಒಂದು 21A ವಿಧಿ ಕೆಳಗಡೆ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಶಿಕ್ಷಣದ ಹಕ್ಕನ್ನ ಕೊಟ್ಟಿದ್ದಾರೆ. 2002ರಲ್ಲಿ 86ನೇ ತಿದ್ದುಪಡಿ ಮುಖಾಂತರ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣವನ್ನ 21A ವಿಧಿಯಲ್ಲಿ ಎಕ್ಸ್ಟ್ರಾ ನಾನು ಬರ್ದಿದ್ದೀನಿ. 21ನೇ ವಿಧಿ ನಿಮ್ಗೆ ಅರ್ಥ ಆಗ್ತೈತಿ. ಇದು ಕೂಡ ಈಸಿ ಆಗಿರ್ತಕ್ಕಂಥ ಕ್ವಶನ್, ಬಟ್ ಅದನ್ನೇ ಕೂಡ ಏನ್ ಮಾಡಿದ್ದಾರೆ, ಟ್ವಿಸ್ಟ್ ಮಾಡಿದ್ದಾರೆ. ವಿಚ್ ಆರ್ಟಿಕಲ್ ಸೇಫ್ ಗಾರ್ಡ್ಸ್ ಒನ್ ರೈಟ್ ಟು ಮೆನಿ ಪರ್ಸನ್ಸ್ ಆಫ್ ದ ಒನ್ಸ್ ಚಾಯ್ಸ್. ನೋಡ್ರಿ, ಇಷ್ಟ ಬಂದಂಗೆ ಅವರು ಇನ್ನೊಬ್ಬರನ್ನ ಮದುವೆ ಆಗ್ಬಹುದು, ಬಟ್ ದಟ್ ಈಸ್ ರಿಲೇಟೆಡ್ ಟು ದ ಪ್ರೊಟೆಕ್ಷನ್ ಆಫ್ ದ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸ್ವತಂತ್ರದ ರಕ್ಷಣೆ ಇರ್ತೈತಿ. ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವ ಹಕ್ಕನ್ನು ಕೂಡ ಇರ್ತೈತಿ. ಸೊ ಹ್ಯಾವ್ ಟು ಸಿ ದ ಅದರ್ ಆರ್ಟಿಕಲ್ಸ್ ವಿಚ್ ಕಮ್ ಅಂಡರ್ ದಿಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ 85ನೇ ಕ್ವಶನ್,
ಕರೆಕ್ಟ್ ಸ್ಟೇಟ್ಸ್ ಯಾವುದು ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕರೆಕ್ಟ್, ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ, ಇದರಲ್ಲಿ ಯಾವುದು ಕರೆಕ್ಟ್ ಅಂತೇಳಿ ಕೊಟ್ಟಿರ್ತಾರೆ. 39ನೇ ತಿದ್ದುಪಡಿ ಬಗ್ಗೆ ಕೊಟ್ಟಿದ್ದಾರೆ. ಬಟ್ ಅವ್ರು ಕೊಟ್ಟಿದ್ದು ಈ ನಾ ಏನ್ ಕನ್ನಡದಲ್ಲಿ ಬರ್ದಿದ್ದೀನಿ ಆ ಒಂದು ಅದನ್ನೇ ಇಂಗ್ಲಿಷ್ ನಲ್ಲಿ ಅವ್ರು ಏನ್ ಮಾಡಿದ್ದಾರೆ ಬರ್ದಿದ್ದು 44ನೇ ತಿದ್ದುಪಡಿ ಪ್ರಕಾರ ಅಂತೇಳಿ ಆನ್ಸರ್ ಇರ್ತೈತಿ. ಬಟ್ ದಟ್ ಈಸ್ ನಾಟ್ 44th ಅಮೆಂಡ್ಮೆಂಟ್. ಸೊ ಯು ಹ್ಯಾವ್ ಟು ರಾಂಗ್ ದ ಆನ್ಸರ್. ದಟ್ ಆನ್ಸರ್ ಈಸ್ ರಿಲೇಟೆಡ್ ಟು ದ 39th ಅಮೆಂಡ್ಮೆಂಟ್. ಆ ಒಂದು ಕ್ವಶನ್ ಏನಿರ್ತೈತಿ 39ನೇ ತಿದ್ದುಪಡಿ ಪ್ರಕಾರ ಏನಪ್ಪಾ ಅಂದ್ರೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಲೋಕಸಭಾ ಸಭಾಪತಿ ಇವರ ಚುನಾವಣಾ ತಕರಾರುಗಳನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಲ್ಲಿ ಪ್ರಶ್ನಿಸದಂತೆ ಮಾಡಲಾಯಿತು. ಈ 4 ಚುನಾವಣಾ ತಕರಾರು ಅರ್ಜಿಗಳನ್ನು ವಿಚಾರಿಸಲು 2 ಪ್ರತ್ಯೇಕ ಮಂಡಲಗಳನ್ನು ಸ್ಥಾಪಿಸಲಾಯಿತು. ಈ ತಿದ್ದುಪಡಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿಯನ್ನ ಆಯ್ಕೆಯನ್ನು ಅನುಚಿತಗೊಳಿಸಿ ಹಿನ್ನೆಲೆಯಲ್ಲಿ ಇದನ್ನು ಏನಾಯ್ತು ಜಾರಿಗೆ ಗೊಳಿಸಿದ್ರು. ಸೊ ವಾಟ್ 39th amendment states that the president, vice president and prime minister and Lok Sabha speaker that should not ask for the election in the Supreme Court ಅಥವಾ ಹೈಕೋರ್ಟ್ ನಲ್ಲಿ ಯಾವುದೇ ರೀತಿ ಇವರ ಚುನಾವಣೆಗಳ ಬಗ್ಗೆ ಪ್ರಶ್ನಿಸುವಂತೆ ಇಲ್ಲ ಅಂತೇಳಿ 39ನೇ ತಿದ್ದುಪಡಿ ಹೇಳ್ತೈತಿ. ಅದು 44ನೇ ತಿದ್ದುಪಡಿ ಅಲ್ಲ. ಸೊ ಯು ಹ್ಯಾವ್ ಟು ರಾಂಗ್ ಆನ್ಸರ್. ಅದನ್ನ ನೀವು ರಿಮೂವ್ ಮಾಡಿ. 39ನೇ ತಿದ್ದುಪಡಿ ಬಗ್ಗೆ ನಿಮಗೆ ಗೊತ್ತಿದ್ರೆ ಈ ಆನ್ಸರ್ ಅನ್ನು ನೀವು ಈಸಿಯಾಗಿ ಬರಿಬಹುದು. ಅದೇ ರೀತಿ 99ನೇ ಅಮೆಂಡ್ಮೆಂಟ್ ಪ್ರಕಾರ 99th amendment, the National Judicial Appointments Commission enjoys the body of the task with appointing judges to the higher judiciary in India. So the Article 24 of the Constitution was amended through the 99th amendment to reflect the charge in the system of appointments from the collegial system. Recent ಆಗಿ ಆ ಒಂದು collegial system ಅಪಾಯಿಂಟ್ಮೆಂಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ಆ ಒಂದು ನೇಮಕ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಆ ಒಂದು ಸಮಿತಿ ಪ್ರಕಾರ ಆ ಒಂದು ಅಪಾಯಿಂಟ್ಮೆಂಟ್ ಕೊಲಿಜಿಯಲ್ ಸಿಸ್ಟಮ್ ಅನ್ನ ತೆಗೆದು ಹಾಕಿದ್ದಾರೆ. ಆ ಕೊಲಿಜಿಯಲ್ ಸಿಸ್ಟಮ್ ಯಾವ ರೀತಿ ಅಪಾಯಿಂಟ್ಮೆಂಟ್ ಅನ್ನ ಮಾಡಬಹುದು ಅಂತೇಳಿ ಒಂದು 99ನೇ ತಿದ್ದುಪಡಿಯಲ್ಲಿ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 99ನೇ ತಿದ್ದುಪಡಿ ಮತ್ತೆ 39ನೇ ತಿದ್ದುಪಡಿಯನ್ನ ಓದ್ಕೋಬೇಕಾಗ್ತೈತಿ. ಆಮೇಲೆ ಈ ರೀತಿ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ತಿದ್ದುಪಡಿಗಳನ್ನ ನಾವು ನೋಡ್ಕೋಬೇಕಾಗ್ತೈತಿ. 42ನೇ ತಿದ್ದುಪಡಿ ಆಯ್ತು, 44ನೇ ತಿದ್ದುಪಡಿ ಆಯ್ತು. ದೀಸ್ ಆರ್ ದ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂಡ್ ಆಲ್ಸೋ ರೀಸೆಂಟ್ ಅಮೆಂಡ್ಮೆಂಟ್ಸ್ ಯಾವ ಆಗಿರ್ತವೆ, ರೀಸೆಂಟ್ ಅಮೆಂಡ್ಮೆಂಟ್ಸ್ ಆಫ್ಟರ್ 124, 122, 121 ಅಂಡ್ ಆಫ್ಟರ್ 100 ಅಮೆಂಡ್ಮೆಂಟ್ಸ್. ಸೊ ಅದನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತೈತಿ ನೋಡ್ಬೇಕಾಗ್ತೈತಿ. ಅಂಡ್ ನೆಕ್ಸ್ಟ್ ಕ್ವಶನ್ 86th ಕ್ವಶನ್, ಇಂಪೀಚ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜ್. ಇಂಪೀಚ್ಮೆಂಟ್ ಅಂದ್ರೆ ಯಾವ ರೀತಿ ಆ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ತೆಗೆದು ಹಾಕ್ತಾರೆ. ದ ಡೀಟೇಲ್ಸ್ ಆಫ್ ದ ಪ್ರಾಸೆಸ್ ಆಫ್ ದ ಇಂಪೀಚ್ಮೆಂಟ್ ಆಫ್ ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ ಗಿವನ್ ಇನ್ ದ ಜಡ್ಜ್ Impeachment Act 1968. The Supreme Court of the India are given in the, if the motion of the impeachment of a judge is taken up for voting, the laws requires the motion to be backed by the each house of the parliament and supported by the majority of the total membership of that house and by not less than 2/3 of the total membership of the house parliament and voting. ನೋಡ್ರಿ ಯಾವ ರೀತಿ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಇಂಪೀಚ್ಮೆಂಟ್ ಮಾಡ್ತಾರೆ ಅನ್ನೋದು. ಸೊ ಇಟ್ ಶುಡ್ ಬಿ ಪ್ರಾಸೆಸ್ ಇನ್ ಇಂಪ್ಲಿಮೆಂಟ್ ಆಫ್ ದ ಜಡ್ಜಸ್ ಇನ್ 1968 1968 ಕಾಯ್ದೆ ಪ್ರಕಾರ ಯಾವ ರೀತಿ ಇಂಪೀಚ್ಮೆಂಟ್ ಮಾಡ್ತಾರೆ ಅಂದ್ರೆ ವೋಟಿಂಗ್ ಆಗಬೇಕು ಪಾರ್ಲಿಮೆಂಟ್ ಅಲ್ಲಿ. ವೋಟಿಂಗ್ ಆಗಿ ಮೆಜಾರಿಟಿ 2/3 ಆಫ್ ದ ಬೋತ್ ಮೆಂಬರ್ಸ್ ಇನ್ ವೋಟಿಂಗ್ ಆಗಬೇಕು. ಅದೇ ರೀತಿ 2/3ಕ್ಕಿಂತ ಹೆಚ್ಚು ವೋಟಿಂಗ್ ಆದ್ರೆ ಆ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ತೆಗೆದು ಹಾಕ್ಬೋದು. ಅದೇ ರೀತಿ ಆರ್ಟಿಕಲ್ 124 ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಮತ್ತು ರಚನೆ ಬಗ್ಗೆ ಅದು ಹೇಳ್ತೈತಿ. ಆಮೇಲೆ 124 ವಿಧಿನೂ ಕೂಡ ರಾಷ್ಟ್ರಪತಿಗಳ ನೇಮಕ ಬಗ್ಗೆ ಹೇಳ್ತೈತಿ. 124 ಉಪವಿಧಿ 3 ಪ್ರಕಾರ ಅವರ ಅರ್ಹತೆಗಳನ್ನ ಹೇಳ್ತೈತಿ. ಕನಿಷ್ಠ 10 ವರ್ಷ ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯವಾದಿ ಆಗಿರ್ಬೇಕು. ಅದೇ ರೀತಿ ರಾಷ್ಟ್ರಪತಿ ಅಭಿಪ್ರಾಯದ ಪ್ರಕಾರ ಅವರೊಬ್ರು ಪ್ರಸಿದ್ಧ ನ್ಯಾಯವಾದಿಗಳಾಗಿ ಪರಿಗಣಿಸಬೇಕು. ಅದೇ ರೀತಿ ಆ ಒಂದು ಭಾರತೀಯ ನಾಗರಿಕರಾಗಿರ್ಬೇಕು. ಒಂದು ಉಚ್ಚ ನ್ಯಾಯಾಲಯದಲ್ಲಿ ಒಂದು ನ್ಯಾಯಾಧೀಶರು ಕೂಡ ಆಗಿರ್ಬೇಕಂತೇಳಿ ಕೆಲವೊಂದು ಅರ್ಹತೆಗಳನ್ನು ಕೂಡ ಹೇಳ್ತೈತಿ. ದಯವಿಟ್ಟು 124ನೇ ವಿಧಿಗಳನ್ನ ನೋಡ್ರಿ. ಆಮೇಲೆ 89ನೇ ಕ್ವಶನ್, ಅದಕ್ಕಿಂತ ಮುಂಚೆ ಯಾವ ರೀತಿ ಆ ಒಂದು ಇಂಪೀಚ್ಮೆಂಟ್ ಬಗ್ಗೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಆರ್ಟಿಕಲ್ಗಳನ್ನ ಹಿಂದೂ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಹೌ ವಿಲ್ ದೇ ಗೋ ಅಬೌಟ್ ಇಟ್, ಯಾವ ರೀತಿ ಅವರು ಇಂಪೀಚ್ಮೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಮಾಡ್ತಾರೆ ಅಂತೇಳಿ. ಆರ್ಟಿಕಲ್ 124/4 ಉಪವಿಧಿ 4,
ದುರ್ವರ್ತನೆ ಕಾರಣದ ಮೇಲೆ ಸಂಸತ್ತಿನ ಪ್ರತಿಯೊಂದು ಸದಸ್ಯರಿಂದ ಆ ಸದನದ ಒಟ್ಟು ಸದಸ್ಯ ಸಂಖ್ಯೆಯ ಬಹುಮತ ಮೂಲಕ ಅಥವಾ ಹಾಜರಿದ್ದು ಮತ ಕೊಡುವ ಆ ಸದನದ ಸದಸ್ಯರಲ್ಲಿ 2/3 ಭಾಗಕ್ಕಿಂತ ಕಡಿಮೆ ಇಲ್ಲದ ಬಹುಮತದ ಮೂಲಕ ಸಮರ್ಥಿಸಿದ ಕೋರಿಕೆಯನ್ನು ರಾಷ್ಟ್ರಪತಿಗಳ ಅದೇ ಅಧಿವೇಶನದಲ್ಲಿ ಒಪ್ಪಿಸಿದ ನಂತರ ರಾಷ್ಟ್ರಪತಿಯು ಹೊರಡಿಸಿದ ಆದೇಶದ ಮೂಲಕ 124/4 ಉಪವಿಧಿ ಪ್ರಕಾರ ವಿಧಿ ಮೂಲಕ ತೆಗೆದು ಹಾಕಬಹುದು. ನೋಡ್ರಿ, ಈಗಾಗಲೇ ವಾಟ್ ಹ್ಯಾವ್ ಸೆಡ್, ಒಟ್ಟು ಸದಸ್ಯರ ಸಂಖ್ಯೆಯ ಬಹುಮತದ 2/3 ಭಾಗಕ್ಕಿಂತ ಹೆಚ್ಚಾದ ಬಹುಮತದ ಮೂಲಕ ರಾಷ್ಟ್ರಪತಿಯವರು ಏನು ಅದೇ ಅಧಿವೇಶನದಲ್ಲಿ ಒಪ್ಪಿಸಿದ ನಂತರ ಏನ್ ಮಾಡಪ್ಪ, ಅವರು ಆದೇಶದ ಹೊರಡಿಸಿದ ನಂತರ ಅವ್ರು ಏನ್ ಮಾಡಬಹುದು, ಇಂಪೀಚ್ಮೆಂಟ್ ಅನ್ನ ಮಾಡಬಹುದು. ಸೊ ದಿಸ್ ಈಸ್ ಗಿವನ್ ಇನ್ ಆರ್ಟಿಕಲ್ ದ ಹಿಂದೂ. ಆಮೇಲೆ ಆರ್ಟಿಕಲ್ 125 ದುರ್ವರ್ತನೆ ಅಥವಾ ಅಸಮರ್ಥತೆಯನ್ನ ತನಿಖೆ ಮಾಡಿ ರುಜುವಾತು ಮಾಡುವ ಪ್ರಕ್ರಿಯೆಯನ್ನು ಕೂಡ ಸಂಸತ್ತು ಕಾನೂನಿನ ಮೂಲಕ ಏನಾಗುತ್ತೆ ನಿಗದಿಪಡಿಸಬಹುದು. ಅದೇ ರೀತಿ ಮಹಾಭಿಯೋಗ ಪ್ರಕ್ರಿಯೆ ನಾವು ಏನಂತ ಹೇಳ್ತೀವಿ, ಇದು 1968ರಲ್ಲಿ ವಿಚಾರಣಾ ಕಾಯ್ದೆ ಮಹಾಭಿಯೋಗ ರಿಲೀಸ್ ಆಯಿತು. ಅದೇ ರೀತಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದುಕೊಳ್ಳಕ್ಕೆ ಲೋಕಸಭೆಯು 100 ಸದಸ್ಯರು ಅಥವಾ ರಾಜ್ಯಸಭೆಯ 50 ಸದಸ್ಯರ ಸಹಮತವನ್ನ ಆ ಒಂದು ಲೋಕಸಭಾ ಸಭಾಪತಿ ಅಥವಾ ರಾಜ್ಯಸಭಾ ಅಧ್ಯಕ್ಷರಿಗೆ ನಾವು ನೀಡಬೇಕಾಗ್ತೈತಿ. ರಾಜ್ಯಸಭಾ ಅಧ್ಯಕ್ಷರು ಯಾರು ಇರ್ತಾರಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳು ಇರ್ತಾರೆ, ಅವರಿಗೆ ಅದನ್ನು ನೀಡಬೇಕಾಗ್ತೈತಿ. ಅದೇ ರೀತಿಯ ಒಂದು ರಾಜ್ಯಸಭಾ ಅಧ್ಯಕ್ಷರು ಮತ್ತು ಲೋಕಸಭಾ ಸಭಾಪತಿಗಳು ಅವರ ನಿರ್ಣಯಕ್ಕೆ ಏನ್ ಮಾಡ್ತಾರೆ, ಅದನ್ನ ಅನುಮತಿಯನ್ನ ನೀಡಬಹುದು ಅಥವಾ ಅವರು ತಿರಸ್ಕರಿಸಬಹುದು. ಅದೇ ರೀತಿ ಆ ಅನುಮತಿ ನೀಡಿದರೆ ಲೋಕಸಭಾ ಅಥವಾ ಲೋಕ ಸಭಾಪತಿ ರಾಜ್ಯ ಸಭಾಧ್ಯಕ್ಷರು 3 ಜನ ಸಮಿತಿಯನ್ನ ಏನ್ ಮಾಡ್ಬೇಕಾಗ್ತೈತಿ, ಆ ಸದನದ ವಿರುದ್ಧ ವಿಚಾರಣೆ ನಡೆಸಲು ಅವ್ರು ಏನ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಆ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದು, ಆ ಸಮಿತಿಯಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು, ಅದೇ ರೀತಿ ಇನ್ನೋರ್ವ ಹೈಕೋರ್ಟಿನ ನ್ಯಾಯಾಧೀಶರು ಅಂತೂ ಒಬ್ಬ ಪ್ರತಿಷ್ಠಿತ ನ್ಯಾಯವಾದಿಯನ್ನ ಆ ಸಮಿತಿ ಒಳಗೊಂಡಿರ್ತೈತಿ. ಆ ನಿರ್ಣಯವನ್ನ ಎರಡೂ ಸದನದಲ್ಲಿ ವಿಶೇಷ ಬಹುಮತದಿಂದ ಅಂಗೀಕರಿಸಿ ರಾಷ್ಟ್ರಪತಿಗಳಿಗೆ ಏನ್ ಮಾಡ್ತಾರೆ, ಅದನ್ನ ಸಲ್ಲಿಸ್ತಾರೆ. ಕೊನೆಯದಾಗಿ ರಾಷ್ಟ್ರಪತಿಗಳು ನ್ಯಾಯಾಧೀಶರನ್ನ ತೆಗೆದುಹಾಕುವ ನಿರ್ಣಯವನ್ನ ತೆಗೆದುಕೊಳ್ತಾರೆ. ಈ ರೀತಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ಮಹಾಭಿಯೋಗದ ಮುಖಾಂತರ ಅಥವಾ ಇಂಪೀಚ್ಮೆಂಟ್ ಅನ್ನು ಯಾವ ರೀತಿ ಮಾಡ್ತಾರೆ ಅಂತೇಳಿ ಈ ರೀತಿ ಡಿಟೇಲ್ ಆಗಿ ಪ್ರೊಸೀಜರ್ ಅನ್ನ ನಾನು ಬರ್ದಿದ್ದೀನಿ. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ರಿ. ಅಥವಾ ಯಾವ್ದಾದ್ರು ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ ಅಥವಾ ಪಿ ಗಂಗಾಧರ್ ಬುಕ್ ಅಲ್ಲಿ ಅಥವಾ ಕೆ ಎಂ ಸುರೇಶ್ ಬುಕ್ ಅಲ್ಲಿ ಡಿಟೇಲ್ ಆಗಿ ಇದನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ ನೀವು ನೋಡ್ಕೋಬಹುದು. ಈ ರೀತಿ ಕ್ವಶನ್ಗಳು UPSC 2019ರಲ್ಲಿ ಕೇಳಿದ್ದಾರೆ. ಸೊ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಯೂಸ್ ದ ವರ್ಡ್ ಇಂಪೀಚ್ಮೆಂಟ್. ನೋಡ್ರಿ, 3ನೇ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ದ ಇಂಪೀಚ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಜಡ್ಜಸ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಸೊ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಯೂಸ್ ದ ವರ್ಡ್ ಇಂಪೀಚ್ಮೆಂಟ್. ಭಾರತ ಸಂವಿಧಾನದಲ್ಲಿ ಇಂಪೀಚ್ಮೆಂಟ್ ಅಂತ ವರ್ಡ್ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಸೊ ಈ ರೀತಿ ಪ್ರಶ್ನೆಗಳು ಭಾರತದ ಸಂವಿಧಾನದ ಮೇಲೆ ನಿಮಗೆ IAS 2019 ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅನುಸೂಚಿಗಳ ಮೇಲೆ ಕೇಳಿದ್ದಾರೆ. 89ನೇ ಕ್ವಶನ್ 9th ಸ್ಕೆಡ್ಯೂಲ್ ಬಗ್ಗೆ ಕೇಳಿದ್ದಾರೆ. ಸೊ ದ 9th ಸ್ಕೆಡ್ಯೂಲ್ ಮೂಲ ನಮ್ಮ ಸಂವಿಧಾನದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕೇವಲ 8 ಅನುಸೂಚಿಗಳಿದ್ದು 1951ರಲ್ಲಿ ಮೊದಲ ತಿದ್ದುಪಡಿಯಲ್ಲಿ 9ನೇ ಅನುಸೂಚಿಯನ್ನ ಹಾಕಿದ್ದಾರೆ. ಆ 9ನೇ ಅನುಸೂಚಿ ಏನ್ ಹೇಳ್ತೈತಿ ನಿಮ್ಗೆ ಈಗಾಗಲೇ ಗೊತ್ತಿದೆ. ಭೂ ಸುಧಾರಣೆ ಬಗ್ಗೆ ಆ ಒಂದು 9ನೇ ಅನುಸೂಚಿ ಹೇಳ್ತೈತಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂಗೀಕರಿಸಿದ ಭೂ ಸುಧಾರಣಾ ಮತ್ತು ಇತರ ಕಾಯ್ದೆಗಳ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು 9ನೇ ಅನುಸೂಚಿಯಲ್ಲಿ ತಿಳಿಸಿದಾಗಲೇ. So they have added in the tenure of the Jawaharlal Nehru. So this is the main question. 2019 ಏನು ಕ್ವಶನ್ ಕೇಳಿದ್ದಾರೆ, ಯಾವ ಪ್ರಧಾನಿಯವರ ಕಾಲದಲ್ಲಿ 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಹ್ಯಾವ್ ಟು ಟಿಕ್ ದ ಜವಾಹರ್ಲಾಲ್ ನೆಹರು ಇನ್ ದ ಟೆನ್ಯೂರ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಜವಾಹರ್ಲಾಲ್ ನೆಹರು. ಯಾಕಂದ್ರೆ 1951ರಲ್ಲಿ ಮೊದಲನೇ ತಿದ್ದುಪಡಿ ಆಗಿದೆ. ಮೊದಲ ತಿದ್ದುಪಡಿಯಲ್ಲಿ 9ನೇ ಸೂಚಿಯನ್ನ ಹಾಕಿದ್ದಾರೆ. ಅವಾಗ ಯಾರಿದ್ರಪ್ಪ ಅಂದ್ರೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು, ಇನ್ ದ ಟೆನ್ಯೂರ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ 89ನೇ ಕ್ವಶನ್, ಆಫೀಸ್ ಆಫ್ ಪ್ರಾಫಿಟ್. ಇದಕ್ಕಿಂತ ಮುಂಚೆ ಅನುಸೂಚಿ ಬಗ್ಗೆ ಇನ್ನೊಂದು 5th ಸ್ಕೆಡ್ಯೂಲ್ ಬಗ್ಗೆ ಕೇಳಿದ್ದಾರೆ. ಸೊ 5ನೇ ಅನುಸೂಚಿ, ಇಂಡಿಯಾ ಕ್ಯಾನ್ ಬಿ ಟ್ರಾನ್ಸ್ಫರ್ ದ ಟ್ರೈಬಲ್ ಆಫ್ ಲ್ಯಾಂಡ್ ಟು ಪ್ರೊವೈಡ್ ದ ಪಾರ್ಟೀಸ್ ಫಾರ್ ಮೈನಿಂಗ್ ಬಿ ಡಿಕ್ಲೇರ್ಡ್ null and avoid. The Indian Constitution provide the autonomy to the tribal areas in the matters of the government under the 5th and 6th schedule of Samata versus Andhra Pradesh case in 1997. And the third point, the Forest Act 2006 protects the individual and community. ಇದು ಟ್ರೈಬಲ್ ಮತ್ತೆ ಆ ಒಂದು ಲ್ಯಾಂಡ್ಸ್ ಯಾವ ರೀತಿ ಮೈನಿಂಗ್ಗಳನ್ನ ಅವರು ಕೊಡಬಹುದು ಅಥವಾ ಕೊಡದೇ ಇರಬಹುದು, ಅವ್ರ ಮೇಲೆ ಆಕ್ಷನ್ ಅನ್ನ ತಗೋಬಹುದು. ಫಾರೆಸ್ಟ್ ಆಕ್ಟ್ 2006 ಇಟ್ ಪ್ರೊಟೆಕ್ಟ್ಸ್ ದ ಇಂಡಿವಿಜುವಲ್ ಕಮ್ಯುನಿಟಿ ಆಫ್ ದ ಟ್ರೈಬಲ್ ಏರಿಯಾಸ್. 5ನೇ ಅನುಸೂಚಿ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ದೀಸ್ ಹ್ಯಾವ್ ಆಲ್ಸೋ ಕಮ್ ಅಂಡರ್ ದಿ ಹ್ಯಾಸ್ ಆಲ್ಸೋ ಮೆನ್ಷನ್ ಇನ್ ದ ಹಿಂದೂ ನ್ಯೂಸ್.
ಹಿಂದಿ ನ್ಯೂಸಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಕಲ್ ಮೇಲೆ 5ನೇ ಅನುಸೂಚಿ ಮೇಲೆ ಕ್ವಶನ್ ಕೇಳಿದ್ದಾರೆ. ದಯವಿಟ್ಟು 12 ಅನುಸೂಚಿಗಳು ಇದಾವೆ, ಆ 12 ಅನುಸೂಚಿಗಳನ್ನ ದಯವಿಟ್ಟು ನೋಡ್ಕೊಳ್ರಿ, ಯಾವ್ಯಾವ ಅನುಸೂಚಿ ಏನೇನ್ ಬಗ್ಗೆ ಹೇಳ್ತೈತಿ ಅಂತ ಹೇಳಿ. ಅಂಡ್ ನೆಕ್ಸ್ಟ್, ಆಫೀಸ್ ಆಫ್ ಪ್ರಾಫಿಟ್. ದ ಪಾರ್ಲಿಮೆಂಟ್, the Prevention of Disqualification Act 1959 exempts the several passed from the disqualification on the grounds of the office of profit. The above mentioned act amended 5 times. So this is also right answer. ಇದರಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ, ಆಫೀಸ್ ಆಫ್ ಪ್ರಾಫಿಟ್ ಮೇಲೆ ಕೊಟ್ಟಿದ್ದಾರೆ. ಯಾವ ರೀತಿ ಸಂಸದರನ್ನ ಅಥವಾ ವಿಧಾನಸಭಾ ಸದಸ್ಯರನ್ನ ತೆಗೆದು ಹಾಕೋದ್ರ ಬಗ್ಗೆ ಕೇಳ್ತಾರೆ. The expression of office of profit has not been defined in the Constitution or Representation of the People Act 1951, and they have mentioned in the Article 102 and 191 of the Constitution. Office of Profit ಬಗ್ಗೆ ಯಾವುದೇ ರೀತಿ ಡಿಫೈನ್ ಮಾಡಿಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫೀಸ್ ಆಫ್ ಪ್ರಾಫಿಟ್ ಮೇಲೆ ಡಿಫೈನ್ ಮಾಡಿಲ್ಲ. ಸೊ ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಭಾರತದ ಸಂವಿಧಾನದ ಮೇಲೆ UPSC 2019 ಪ್ರಿಲಿಮ್ಸ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ದಯವಿಟ್ಟು ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವು ನೆನಪು ಮಾಡ್ಕೊಳ್ರಿ. ಇನ್ನೊಂದ್ಸರಿ ನಾನು ನಿಮಗೆ ಯಾವ್ದ್ರ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನ 2019 ಕೇಳಿದ್ರೆ ನಿಮ್ಗೆ ಹೇಳ್ತೀನಿ. ಯಾವ ರೀತಿ ನಾವು ಓದ್ಬೇಕು ಅಂತೇಳಿ ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ಆರ್ಟಿಕಲ್ 124, ವಿಧಿ 124, 125, ಅದೇ ರೀತಿ ಆ ಒಂದು ಸರ್ಕಾರಿಯ ಕಮಿಷನ್ ರಿಪೋರ್ಟ್ 1988, ಸೋಷಿಯಲ್ ಕ್ಯಾಪಿಟಲ್ ಬಗ್ಗೆ, ಅಡಾಕ್ ಕಮಿಟಿ ಅಂಡ್ ಸ್ಟ್ಯಾಂಡಿಂಗ್ ಕಮಿಟಿ ಅಂಡ್ ಫೈನಾನ್ಸ್ ಕಮಿಷನ್, ನೀತಿ ಆಯೋಗ, 42nd ಅಮೆಂಡ್ಮೆಂಟ್ 42ನೇ ತಿದ್ದುಪಡಿ, 228ನೇ ವಿಧಿ 43ನೇ ತಿದ್ದುಪಡಿ, ಆಮೇಲೆ 1973 ಕೇಶವಾನಂದಿ ಭಾರತಿ ಕೇಸ್, ಆರ್ಟಿಕಲ್ 368 ಅಂಡ್ ಆರ್ಟಿಕಲ್ 228 228ನೇ ವಿಧಿ, ಆರ್ಟಿಕಲ್ 142 ಅಂಡ್ ಆರ್ಟಿಕಲ್ 142 142ನೇ ವಿಧಿ ಉಪವಿಧಿ 1, 2 ಅಂಡ್ ಆರ್ಟಿಕಲ್ 146, ಆರ್ಟಿಕಲ್ 208, ಆರ್ಟಿಕಲ್ 208 ಬಾರ್ 1, 2, 3 and article 21 and 39th amendment, 99th amendment, and also we have to read 44th amendment and 1968 act, Judges Act, and article 124 and 9th schedule, 31B article and office of profit, article 102, article 191 and 5th schedule and also 6th schedule. ಈ ರೀತಿ 13 ಕ್ವಶನ್ಗಳನ್ನ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ, ಪೊಲಿಟಿ ಅಂಡ್ ಗವರ್ನೆನ್ಸ್ ಮೇಲೆ ಕೇಳಿದ್ದಾರೆ. ದಯವಿಟ್ಟು ನನಗೆ ಎಷ್ಟು ವಿಷನ್ IAS PDF ಅವರು ಏನು ಬಿಟ್ಟಿದ್ದಾರೆ ಅನಲೈಸಿಸ್ ಅನ್ನ, ಅದ್ರ ಮುಖಾಂತರ ನಾನು ನಿಮಗೆ ಹೇಳಿದ್ದೀನಿ. KM ಸುರೇಶ್ ಮತ್ತೆ P ಗಂಗಾಧರ್ ಅವ್ರ ಮುಖಾಂತರ ನೋಟ್ಸ್ ಮಾಡಿ ಆ ಒಂದು ಪದವಿ ವಿದ್ಯಾರ್ಥಿಗಳು ಏನು ನಿಮಗೆ ಮಹೇಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಕಮೆಂಟ್ ಹಾಕಿದ್ರಿ, ಸರ್ ಯಾವ ರೀತಿ UPSC ಅಥವಾ KPSC ಪರೀಕ್ಷೆಗಳನ್ನ ತಯಾರಿ ನಡೆಸ್ಬೇಕಂತೇಳಿ, ಅಥವಾ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತೇಳಿ ನೀವೇನು ಕೇಳಿದ್ರಿ, ಆ ಒಂದು ಸಣ್ಣ ವಿಡಿಯೋ ಮುಖಾಂತರ ನಾನು ನನಗೆಷ್ಟು ತಿಳಿದಿರ್ತೈತಿ ಆ ಒಂದು ನನ್ನ ವೈಯಕ್ತಿಕ ಮಟ್ಟಕ್ಕೆ ನಾನು ಆ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಆ ಒಂದು ಇತಿಹಾಸದ ಮೇಲೆ, ಅದೇ ರೀತಿ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ, ಎಕನಾಮಿಕ್ಸ್ ಮೇಲೆ ಅಥವಾ ಜಾಗ್ರಫಿ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ UPSC 2019 ಮುಂದಿನ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ದಯವಿಟ್ಟು ಹೆಚ್ಚಿನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು, ನಮ್ಮ ಗ್ರಾಮೀಣ ಭಾಗದ ಅಭ್ಯರ್ಥಿಗಳು UPSC ಅನ್ನ ಕ್ಲಿಯರ್ ಮಾಡಲಿ ಅಂತೇಳಿ ನಮ್ಮ ಆಸೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.